ಜೊತೆಯಲಿ ಜೊತೆಯಲಿ ಸ್ವರಲೋಪ ಸಂಧಿಗೆ ಎಕ್ಸಾಂಪಲ್ ಹೇಳು. ಸ್ವರ ಲೋಪನ ಹಂಗಂದ್ರ ದುರ್ಯೋಧನ ಯಾವ ಸಂಧಿ ಬರುತ್ತೆ ಹೇಳು. ಬ್ರಹ್ಮಾಯ ಮದಿತೋ ವಿಷ್ಣುರೂಪಿಣ್ಯ ಗತ ಶಿವರೂಪಾಯ ವೃಕ್ಷರಾಜಾಯ. ಓ ಆಂಟಿ ನೀವಾ? ನನ್ ಗಮನಿಸ್ಲೇ ಇಲ್ಲ. ಅಯ್ಯೋ ನೀನೇನಪ್ಪ ಮಾಡ್ತಿದ್ಯಾ ಇಲ್ಲಿ ಈ ವಯಸ್ಸಲ್ಲಿ ಮರ ಸುತ್ಕೊಂಡು? ಮರ ಸುತ್ಕೊಂಡು ಡ್ಯೂಯೇಟ್ ಆಡ್ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕು. ಅದು ಆಂಟಿ ಅಮ್ಮ ಹೇಳ್ತಿದ್ರು ಹಳ್ಳಿ ಕಟ್ಟೆ ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ, ಅದಕ್ಕೆ ರೌಂಡ್ ಹಾಕ್ತಾ ಇದ್ದೀನಿ. ಆಹಾ, ಎಂಥ ಭಾಗ್ಯವಂತರಪ್ಪ ನಿನ್ ತಂದೆ ತಾಯಿಗಳು. ಅಲ್ಲ, ಈ ವಯಸ್ಸಲ್ಲಿ ಗಂಡ್ಮಕ್ಳು ಬೈಕಲ್ಲಿ ಹುಡುಗಿರ್ನ ಹಿಂದೆ ಕೂಸ್ಕೊಂಡು ಸುತ್ತೋದಿಕ್ಕೆ ಅಂಥದ್ರಲ್ಲಿ ನೀನು ಹರಳಿ ಕಟ್ಟೆ ಸುತ್ತಿದ್ಯಾ ಅಂದ್ರೆ ನೋಡೋಕೆ ಎಷ್ಟು ಆನಂದ ಆಗತ್ತೆ. ಆಹಾ, ನೀನ್ ಹೆತ್ತವರು ನಿಜಕ್ಕೂ ಪುಣ್ಯಾತ್ಮರಪ್ಪ, ನಿಜಕ್ಕೂ ಪುಣ್ಯಾತ್ಮರು. ಅಷ್ಟೆಲ್ಲ ದೊಡ್ಡ ಮಾತು ಯಾಕಂಟಿ? ಆಂಟಿ ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಮೂರ್ ಜನ ಬೆಳೆದ ಹೆಣ್ಮಕ್ಳು ಮನೇಲಿದಾರಪ್ಪ. ಹೆಣ್ಮಕ್ಳಿದ್ದ ತಾಯಿಂದರಿಗೆಲ್ಲ ಇದೇ ಗತಿ. ನಮ್ಮ ಶಾಲಿನಿಗೊಂದು ಮದುವೆ ಆಗಲಿ ಅಂತ ದೇವರಲ್ಲಿ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ಅರಳಿಕಟ್ಟೆ ಸುತ್ತಿ ನಾಗಪ್ಪನಿಗೆ ಹಾಲು ಹಿರಿಯೋಕೆ ಬಂದೆ. ಖಂಡಿತ ನಿಮ್ಮ ಮಗಳಿಗೆ ಮದುವೆ ಆಗುತ್ತೆ ಆಂಟಿ, ನನ್ನ 6 ಸೆನ್ಸ್ ಹೇಳ್ತಾ ಇದೆ, ಗ್ಯಾರಂಟಿ. ಹಾ, ಉತ್ತರ ದಿಕ್ಕಿಂದ ಒಬ್ಬ ಹುಡುಗ ಬಂದು ನಿಮ್ಮ ಮಗಳನ್ನ ಮದುವೆ ಮಾಡ್ಕೋತಾನೆ. ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಹಾಕ, ಎಂತ ಒಳ್ಳೆ ಮಾತಾಡ್ದೆ. ನನ್ನ ಮಗಳ ಮದುವೆ ನೋಡಿದಷ್ಟೇ ಸಂತೋಷ ಆಗೋಯ್ತು. ಬರೀ ಅಷ್ಟೇ ಅಲ್ಲ ಆಂಟಿ, ನಿಮ್ಮ ಮಗಳು ಮದುವೆ ನೋಡಿ ಸಂತೋಷದಿಂದ ಕಣ್ ತುಂಬ್ಕೋಬೇಕು. ಅದನ್ನ ನಾನು ಕಣ್ಣಾರೆ ನೋಡಿ ಖುಷಿ ಪಡ್ಬೇಕು. ನಿನ್ ಬಾಯಿ ಹರಕೆ ಅಪ್ಪ, ಹಾಗೆ ಆಗ್ಲಿ. ಅವಳ ಮದುವೆಗೆ ನಿನ್ನೇನು ಕರೆಸಿ ಹೋಳಿಗೆ ಊಟ ಹಾಕಿಸ್ತೀನಿ. ನೀವು ಕರಿಬೇಕಾ ಆಂಟಿ? ನಾನ್ ಬರ್ದೆ ಹೋದ್ರೆ ನಿಮ್ಮ ಮಗಳು ಮದುವೆ ಹೇಗಾಗುತ್ತೆ ಹೇಳಿ? ಅದನ್ನ ನಮ್ಮನೆ ಮದುವೆ ಅನ್ಕೊಂಡೇ ಓಡಾಡ್ಬೇಕು ನಾನು. ಅಯ್ಯೋ ನನ್ ರಾಜ, ಎಂಥ ಬಂಗಾರದಂಥ ಗುಣ ಏನೋ. ನನ್ನ ಮಕ್ಕಳನ್ನ ನೋಡಿ ಕೆಟ್ಟದಾಗಿ ಮಾತಾಡೋರು, ಕೆಟ್ಟದಾಗಿ ನೋಡೋರೇ ಇದ್ದಿದ್ದು. ಅಂಥವ್ರ ಮಧ್ಯೆ ನನ್ನ ರಂಗನ್ ಥರ ಒಳ್ಳೆ ಮನ್ಸಿರೋನು ನೀನು ಬಂದ್ಬಿಟ್ಟಿಯಲ್ಲ. ಅಷ್ಟೆಲ್ಲ ಹೊಗಳ್ಬೇಡಿ ಆಂಟಿ, ನಾನು ತುಂಬಾ ಚಿಕ್ಕವನು. ಆಂಟಿ ಯಾವಾಗ್ಲೂ ರಂಗ ಅಂತಿರ್ತಾರಲ್ಲ, ಅವನಂದ್ರೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ಮತ್ತೆ ಇಷ್ಟ ಇಲ್ವಾ? ಅವನಿಲ್ದೆ ನಾವೆಲ್ಲಪ್ಪ. ನಿನಗೆ ಗೊತ್ತಾ, ನನಗೆ ಜೀವನದಲ್ಲಿ ಒಂದ್ಸಲನಾದರೂ ಪಂಡ್ರಾಪುರಕ್ಕೆ ಹೋಗಬೇಕು, ಆ ಪಾಂಡುರಂಗನ ದರ್ಶನ ಮಾಡಬೇಕು, ಸತಿ ಸಕ್ಕುಬಾಯಿ, ಜ್ಞಾನದೇವ, ಸಂತ ತುಕಾರಾಮ್ ಇವರೆಲ್ಲ ಓಡಾಡಿರೋ ಜಾಗದಲ್ಲಿ ಓಡಾಡಬೇಕು ಅಂತ ಆಸೆ. ಹೋಗತ್ತಾನೆ? ಅಯ್ಯೋ, ಅಷ್ಟೊಂದು ಸಿರಿವಂತಿಕೆ ಕೊಟ್ಟಿಲ್ಲಪ್ಪ. ನೋಡೋಣ, ನನ್ನ ಹಣೆಯಲ್ಲಿ ಬರ್ದಿದ್ರೆ ದೇವರು ಅವನೇ ಕರೆಸ್ಕೊತಾನೆ. ಓಂ ಶರವಣ ಭವ ಸುಬ್ರಹ್ಮಣ್ಯಂ ಗುರು. ಆಂಟಿ ಒಂದು ರಿಕ್ವೆಸ್ಟ್, ನೀವು ನಿಮ್ಮ ಮಗಳಿಗೆ ಮದುವೆ ಆಗಲಿ ಅಂತ ಹಾಲೆರಿತಿದ್ದೀರಾ. ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಜೊತೆ ಕೈ ಜೋಡಿಸ್ಲಾ? ಅದು ಡಬಲ್ ಹರಕೆ ಕೇಳಿದ್ರೆ ದೇವರು ಬೇಗ ಒಲಿತಾನಂತೆ, ನಿಮ್ಮ ಮಗಳಿಗೆ ಬೇಗ ಮದುವೆ ಆಗುತ್ತೆ, ನಮ್ಮ ಆಂಟಿ ನೆಮ್ಮದಿಯಾಗಿರ್ಬೋದು ಅಂತ. ಅದನ್ನು ಕೇಳ್ಬೇಕೇನಪ್ಪ? ನಿನ್ನಂಥ ಒಳ್ಳೆ ಮನ್ಸಿರೋನು ಹಾಲೆರಿದ್ರೆ ನನ್ನ ಮಗಳ ದೋಷ ಎಲ್ಲ ಪರಿಹಾರ ಆಗುತ್ತೆ. ಬಾ. ಸಾರಿ, ಈ ಮರದಲ್ಲಿ ಯಾವ ದೇವರಿದೆಯೋ ಗೊತ್ತಿಲ್ಲ, ಆದರೆ ಒಂದೇ ಒಂದು ಬೇಡಿಕೆ, ನಿನಗೆ ನಾವಿಬ್ರು ಹಾಲು ಎರೆದಂಗೆ ನನಗೆ ಶಾಲಿನಿಗೆ ಈ ನಮ್ಮತ್ತೆ ಹಾಲು ಹೆರಿಯೋಗಿ ಮಾಡಪ್ಪ. ದೇವ್ರು ನಿಂಗೆ ಒಳ್ಳೇದು ಮಾಡ್ಲಪ್ಪ. ಇಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನಲ್ಲಪ್ಪ ನಿನಗೆ. ಆಂಟಿ ಮನೆಗೆ ಹೊರಟ್ರಾ? ಪಾಪ ಹೊರಟೆ.
ಹೆಂಗೆ ಹೊರಟ್ರಿ ಆಂಟಿ? ಹಿಂಗೆ ಅಂದರೆ ನಡ್ಕೊಂಡು. ಅಯ್ಯಯ್ಯೋ ನಡ್ಕೊಂಡ? ನಿಮ್ಮ ಮನೆ ಇಲ್ಲಿಂದ 1 ಕಿಲೋಮೀಟರ್ ದೂರ ಇದೆ. ನಡ್ಕೊಂಡವ್ರೆ ನಿಮ್ಮ ಗತಿ ಏನಾಗ್ಬೇಕಂಟಿ? ಮೊದಲೇ ನೀವು ಹಾರ್ಟ್ ಪೇಷಂಟು. ಬನ್ನಿ ನಾನು ಬಿಡ್ತೀನಿ. ನೀನಾ? ನೋ, ಕಾರಲ್ಲಿ ಬಂದಿದ್ಯಾ? ಇಲ್ಲ ಬೈಕಲ್ಲಿ ಬಂದಿದ್ದೀನಿ. ಬನ್ನಿ ಡ್ರಾಪ್ ಮಾಡ್ತೀನಿ. ಬೈಕಲ್ಲಿ ನಾನಾ? ಅಯ್ಯೋ ಒಳ್ಳೆ ಕತೆ. ನಾನು ಜೀವಮಾನದಲ್ಲಿ ಬೈಕ್ ಹತ್ತದವಳೇ ಅಲ್ಲ. ನಾನಂತೂ ಬೈಕಿಗೆ ಕೂತ್ಕೊಳ್ಳೋಕ್ಕಾಗಲ್ಲಪ್ಪ, ನಾನು ಬರಲ್ಲ. ನೋ ನಿಮ್ಮನ್ನ ನಡ್ಕೊಂಡು ಹೋಗ್ಬಿಟ್ಟು ನಾನು ಬೈಕಲ್ಲಿ ಹೋದ್ರೆ ಆ ದೇವರು ನನ್ನ ಸುಮ್ಮನೆ ಬಿಡ್ತಾನ? ಇನ್ಫ್ಯಾಕ್ಟ್ ನಿಮ್ಮ ರಂಗನೇ ಹೇಳಿರೋದು ನಿಮ್ಮನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬಾ ಅಂತ. ಬನ್ನಿ ಆಂಟಿ. ಮಾತಲ್ಲೇ ಕಟ್ಟಾಕ್ಬಿಡ್ತೀಯ ನೋಡಿ. ನನ್ನ ಕೈಲಾಗಲ್ಲಪ್ಪ, ನಾನಂತೂ ಬರಲ್ಲ. ಮೆಟ್ಲು ಇಳಿಯೋಕೆ ಆಗಲ್ಲ. ಇನ್ನು ಬೈಕ್ ಮೇಲೆ ಹತ್ತಿ ಕೂತ್ಕೊಂಡು ಇದೆಲ್ಲ ಆಗದೆ ಇರೋ ಮಾತು. ಸುಮ್ಮನೆ ನನ್ನ ಪಾಡಿಗೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತೀನಿ. ಬಿಡು ಆಯ್ತಾ? ನಿನ್ನ ಪಾಡಿಗೆ ನೀನು ಹೋಗು. ಅಪ್ಪ ನೋಡು, ಇಲ್ಲೇ ಬಿದ್ದೋಗ್ತಾ ಇದ್ದೆ. ಇನ್ನು ಬೈಕಲ್ಲಿ ಕೂತ್ಕೊಂಡ್ರೆ ನನ್ನ ಕತೆ ಅಷ್ಟೇ. ಬೇಡಪ್ಪ, ನೀನು ಹೋಗು. ನಾನು ಇದೀನಲ್ಲ ಆಂಟಿ, ನಿಮ್ಮನ್ನ ಲೈಫಲ್ಲಿ ಯಾವತ್ತೂ ಬಿಡಕ್ಕೆ ಬಿಡಲ್ಲ. ನಿಮ್ಮನ್ನ ಹುಷಾರಾಗಿ ಕರ್ಕೊಂಡೋಗಿ ಸೇಫ್ ಆಗಿ ಬಿಟ್ಟು ಬರ್ತೀನಿ. ಬನ್ನಿ ಆಂಟಿ. ಬೇಡ ಕಣೋ, ಪ್ಲೀಸ್ ಆಂಟಿ. ಆಗುತ್ತೆ. ಬೇಡ ಅಂದ್ರೆ ಕೇಳಲ್ವಲ್ಲಪ್ಪ. ಅಯ್ಯೋ ಬನ್ನಿ ಆಂಟಿ, ಏನೂ ಆಗಲ್ಲ. ಓಹ್, ನಂಗೆ ಹೆದರಿಕೆ ಆಗತ್ತೆ. ನಾನು ಇದೀನಲ್ವಾ, ಬನ್ನಿ. ಅಯ್ಯೋ ಮಂತ ಮನೆ. ಅಬ್ಬಾ, ಇರಪ್ಪ ಬೆಟ್ಟ ಇಳ್ದಂಗೆ ಆಯ್ತು. ಕೊಡು ನನ್ನ ಬುಟ್ಟಿನ. ಚೋಪ್ಪ ಅನ್ವಾಗ ಮನೆ ಸೇರಿಸ್ತಲ್ಲ. ಬರ್ತೀನಪ್ಪ. ಹೋಗಿ ಆಂಟಿ, ರೆಸ್ಟ್ ತಗೊಳ್ಳಿ. ಈಗ ಓಕೆನಾ? ಏನು ಓಕೆನೋ, ಹೆದರ್ಕೊಂಡು ಸತ್ತೋಗ್ಬಿಟ್ಟಿದ್ದೆ ನಾನು. ಅಯ್ಯೋ ರಾಮ. ಕರೀರಿ ಅತ್ತಮ್ಮ, ಒಳಗೆ ಬಾ ಅಂತ ಕರೀರಿ ಪ್ಲೀಸ್. ಅತ್ತೆ ಪ್ಲೀಸ್. ಅಯ್ಯಯ್ಯಪ್ಪ, ಅಯ್ಯೋ ಏನಾಯ್ತು ನನ್ನ ಬುದ್ಧಿಗೆ? ಅಲ್ಲ, ಆ ಹುಡುಗನ ಮನೆ ಒಳಗಡೆ ಬಂದು ಏನಾದ್ರು ಕುಡ್ಕೊಂಡು ಹೋಗುವಂತ. ಅಪ್ಪ ಏನು ಅನ್ಕೋಬೇಡ, ಬಡವ್ರ ಮನೆ ಒಳಗಡೆ ಬಂದು ಒಂದು ಲೋಟ ಪಾನಕ ಕುಡ್ಕೊಂಡು ಹೋಗಪ್ಪ. ಏ ಬೇಡ ಬಿಡಿ, ಯಾಕೋ ತಲೆ ತುಂಬಾ ಸಿಡಿತಾ ಇದೆ. ನಾನು ಹೊರಗಡೆ ಹೋಗಿ ಕಾಫಿ ಕುಡ್ಬಿಡ್ತೀನಿ. ಹೌದಾ? ಸರಿ ಅಂತ ಹಂಗೆ ಮಾಡು. ಅಯ್ಯೋ ನಿಮ್ಮ ಅಂದ್ರೆ ಹಂಗೆ ಹೋಗ್ಬೇಕಾ? ಕಾಫಿ ಕೊಡ್ತೀನಿ ಬಾರೋಳಿಮ ಅಂತ ಕರೀರಿ ಅತ್ತಮ್ಮ. ಅತ್ತಮ್ಮ ಪ್ಲೀಸ್. ಬಾ, ನಮ್ಮನೆಗೆ ಬಾಪ್ಪ. ನಾನು ಕಾಫಿ ಚೆನ್ನಾಗಿ ಮಾಡ್ತೀನಿ, ನೋಡ್ತೀನಿ ಕಾಫಿ ಪುಡಿ ಇದೆಯಾ ಇಲ್ವಾ ಅಂತ. ಬಾ, ಇದ್ರೆ ಮಾಡ್ಕೊಡ್ತೀನಿ. ಆಯ್ತು, ಬೇಡ ಸುಮ್ಮನೆ. ನಿಮ್ಗೆ ಯಾಕೆ ತೊಂದರೆ? ಬಡವ್ರ ಮನೆ ಅಂತ ಸಂಕೋಚ ಪಟ್ಕೋತಾ ಇದೀಯಾ? ಪರವಾಗಿಲ್ಲ ಬಾಪ, ನೀ ಬಂದರೆ ನನಗೆ ಸಂತೋಷ ಆಗುತ್ತೆ. ಆಯ್ತು, ಬಾ ಬಾ ಬಾ. ಇಲ್ಲೇ ನಿಂತ್ಬಿಟ್ಟೆ. ಬಾ ಬಾ, ಒಳಗಡೆ ಬಾ. ಮನೆ ಚಿಕ್ಕದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ನಾನಲ್ಲ ಅತ್ತೆ, ನಿಮ್ಮ ಮಗಳು ಅಡ್ಜಸ್ಟ್ ಮಾಡ್ಕೋಬೇಕು. ಕೂತ್ಕೋ. ಫ್ಯಾನು ಓಡ್ತಾ ಇಲ್ಲ, ಏನು ಅನ್ಕೋಬೇಡ. ಬಂದೆ. ಇದ್ರಲ್ಲಿ ಬೇಯಿಸ್ಕೊತಾ ಇರಪ್ಪ.
ನೀರು ಹಾಕಿ ಬೀಸ್ಕೊಂಡ್ರಂತೂ ಘಮ್ ಅಂತ ವಾಸನೆ ಬರುತ್ತೆ. ನಾ ಕಾಫಿ ತಂದು ಬರ್ತೀನಿ, ಬೀಸ್ಕೊತಾ ಇರಿ. ಇಷ್ಟು ಚಿಕ್ಕ ಮನೆಲ್ಲ ನಮ್ಮ ಸೀನಿಯರ್ ಇರೋದು, ಅದು 3 ಜನ ಜೊತೆ. ಅದು ಎಷ್ಟು ಕಷ್ಟಪಡ್ತಿದ್ದಾರೋ ಏನೋ. ಹೃದಯ ದೀಪ ನಿನದೇ, ಬೆಳಗು ಪ್ರೀತಿಯು ನಿನದೇ. ಹೃದಯ ದೀಪ ನಿನದೇ, ಬೆಳಗು ಪ್ರೀತಿಯು ನಿನದೇ. ನೆಪನಾನು ಸ್ಫೂರ್ತಿ ನೀನು, ಸವಿಭಾವ ಪೂರ್ತಿ ನೀನು. ಎದೆಗಿಳಿವ ಶ್ವಾಸವೇ, ಬೆರಳ ಹಿಡಿದು ನಡೆವೆ ನಿನ್ನ ಜೊತೆಯಲಿ, ಜೊತೆಯಲಿ. ಇಲ್ಲಿದ್ಯಪ್ಪ, ಇಲ್ಲೇನ್ ಮಾಡ್ತಾ ಇದ್ದೆ? ಅದು ಫೋಟೋ ನೋಡ್ತಿದ್ದೆ ಆಂಟಿ. ಯಾರದು? ಅವರು ನಮ್ಮಮ್ಮ ಮಗುನ ಎತ್ಕೊಂಡಿದ್ದಾರಲ್ಲ, ಆ ಮಗು ಇದೆಯಲ್ಲ ಅವ್ರ ತೊಡೆ ಮೇಲೆ ಕೂತಿರೋದು, ಅದು ನಾನು. ಚೆನ್ನಾಗಿದೆ ಆಂಟಿ. ತಗೋ ಕಾಫಿ, ನಿನ್ಗೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ದೀನಿ. ಹಾಲಿಗೆ ನೀರು ಹಾಕಿಲ್ಲ, ಕುಡಿದು ನೋಡು. ಥ್ಯಾಂಕ್ ಯು ವೆರಿ ಮಚ್ ಆಂಟಿ. ಕಾಫಿ ತುಂಬಾ ಚೆನ್ನಾಗಿದೆ. ನಮ್ಮ ಶಾಲಿನಿ ಇದ್ದಾಳಲ್ಲ, ಇನ್ನೂ ಚೆನ್ನಾಗಿ ಮಾಡ್ತಾಳೆ. ಅವಳು ಇರೋವಾಗ ಒಂದ್ಸಲಿ ಬಾ, ಅವಳು ಕಾಫಿ ಮಾಡಕ್ಕೆ ಹೇಳ್ತೀನಿ. ಮಾಡಿಸ್ಕೊಡಲ್ಲ, ಅವ್ರು ಇರುವಾಗ ಬಂದ್ರೆ ಓಡ್ಸೇ ಬಿಡ್ತೀರಾ. ಯಾಕಪ್ಪ ನಿಧಾನ ಕುಡಿ, ಯಾಕೆ ಅಷ್ಟು ಅವಸರವಾಗಿ ಕುಡ್ತಾ? ಅದು ಆಂಟಿ ಟೈಮ್ ಆಯ್ತು, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾ ಹೋಗಿ ಬರ್ತೀನಿ. ಆಯ್ತು, ಒಳ್ಳೇದಾಗಿ. ಯಾಕಪ್ಪ ನಿಧಾನ ಕುಡಿ, ಯಾಕೆ ಅಷ್ಟು ಅವಸರವಾಗಿ ಕುಡ್ತಾ? ಅದು ಆಂಟಿ ಟೈಮ್ ಆಯ್ತು, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾ ಹೋಗಿ ಬರ್ತೀನಿ. ಆಯ್ತು, ಒಳ್ಳೇದಾಗಿ. ಆಹಾ, ಒಂದೊಂದ್ಸಲ ಹೊರಟಾಗ್ಲು ಒಬ್ಬೊಬ್ಳು ನಾದ್ನಿ ಎದುರಾಗ್ತಾಳಲ್ಲಪ್ಪ. ಇವಳು ನನ್ನ ಮಗಳು ದಿಶಾ ಅಂತ. ಏ ದಿಶಾ, ಈ ಹುಡುಗ ಪಕ್ಕದ ರೋಡಲ್ಲೇ ಇದ್ದಾನೆ, ತುಂಬಾ ಒಳ್ಳೆ ಹುಡುಗ ಗೊತ್ತಾ? ಇವ್ರನ್ನ ನಾನೆಲ್ಲ ನೋಡಿದ್ದೀನಲ್ಲ. ದೃಶ್ಯ ನ್ಯೂಸಲ್ಲಿ ಅಂತ ಮಾತ್ರ ಹೇಳ್ಬಿಡ ತಾಯಿ. ನಿನ್ಗೂ ನಿನ್ ಫ್ಯಾಮಿಲಿಗೂ ಇದೊಂದು ವಿಷಯದಲ್ಲಿ ಪರ್ಮನೆಂಟ್ ಮೆಮೊರಿ ಲಾಸ್ ಆಗ್ಬಿಡ್ಲಪ್ಪ ದೇವ್ರೆ. ಅದು ನಾನು ಅವಾಗವಾಗ ಈ ಏರಿಯಾದಲ್ಲಿ ಓಡಾಡ್ತಿರ್ತೀನಲ್ಲ, ಆಗ ನೋಡಿರ್ತೀರಾ. ಹೌದು, ನೀವೇನ್ ಮಾಡ್ಕೊಂಡಿರೋದು? ಅವಳು ಸೈಡ್ ಆಕ್ಟ್ರು. ಹಂಗಂದ್ರೆ ಅಮ್ಮ ಜೂನಿಯರ್ ಆರ್ಟಿಸ್ಟು. ಏ ನಾನು ಅದೇ ಕಣೆ ಹೇಳಿದ್ದು. ಹೌದಾ? ವೆರಿ ಗುಡ್ ವೆರಿ ಗುಡ್. ಅಯ್ಯೋ ಏನು ಗುಡ್ಡೋ ಏನೋ. ನನ್ನ ಮಗಳು ಎಷ್ಟು ಮುದ್ದಾಗಿದ್ದಾಳೆ. ಹೀರೋಯಿನ್ ಆಗಬೇಕು ಅಂತ ತುಂಬ ಒದ್ದಾಡ್ತಾ ಇದೆ. ಆದರೆ ಚಾನ್ಸ್ ಕೊಡೋರು ಯಾರೂ ಇಲ್ಲ. ಕಡೆ ಪಕ್ಷ ಹೀರೋಯಿನ್ ಅಕ್ಕನೋ ತಂಗಿನೋ ಆಗಬೇಕು ಅಂತ ಆಸೆ ಪಡುತ್ತೆ, ಅದಕ್ಕೂ ಚಾನ್ಸ್ ಇಲ್ಲ. ಅಮ್ಮ ಅದೆಲ್ಲ ಹೇಳ್ಬೇಕಾ ಇವಾಗ? ಹೇಳಿ ಬಿಡ್ರಿ, ಅಮ್ಮ ಅಲ್ವಾ, ಫೀಲಿಂಗ್ಸ್ ಇರುತ್ತಲ್ವಾ, ಅಲ್ವಾ ಆಂಟಿ? ಆದರೂ ಒಂದು ಚಿಕ್ಕ ರೋಲ್ಗೋಸ್ಕರ ಇಷ್ಟೊಂದು ಕಷ್ಟಪಡ್ಬೇಕಾ? ನೀವು ಹ್ಞೂ ಅಂತ ಹೇಳ್ರಿ. ನನ್ನ ಫ್ರೆಂಡು ಹೊಸದಾಗಿ ಮೂವಿ ಮಾಡ್ತಾ ಇದ್ದಾನೆ, ನಾನೊಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ನಾಳೆನೇ ಒಂದು ಮೇನ್ ರೋಲ್ ಗ್ಯಾರಂಟಿ.
ಸರ್? ಏನ್ರಿ ಹಿಂಗ್ ಕೇಳ್ಬಿಟ್ರೆ? ಅರ್ಧ ಗಾಂಧಿ ನಗರನೇ ನಮ್ದು ಗೊತ್ತಾ? ತುಂಬಾ ಜನ ನಮ್ಮೂರಿದಾರಲ್ಲಿ. ಅಯ್ಯೋ ನನ್ನಪ್ಪ, ಗಾಂಧಿನಗರದವರೆಲ್ಲ ಗೊತ್ತಾ? ಹಾಗಾದ್ರೆ ಅವ್ರಿಗೆಲ್ಲ ಒಂದೊಂದು ಮಾತು ಹೇಳ್ಬಿಡಪ್ಪ. ನನ್ನ ಮಗಳು ತುಂಬ ಚೆನ್ನಾಗಿ ಪಾಠ ಮಾಡ್ತಾಳೆ. ಏ ದಿಶಾ, ಅದೇನೋ ಹೇಳ್ತಿದ್ದಲ್ಲ, ಈ ಚಿಟಿಕೆ ಕುಂಕುಮದ ಪಾವಿತ್ರತೆ ನಿನಗೇನು ಗೊತ್ತು? ಇನ್ನು ಏನೇನು ಹೇಳ್ತಿದ್ದಲ್ಲ, ಅದು ಮುಂದೆ ಸ್ವಲ್ಪ ಹೇಳೆ. ಓಕೆ ಓಕೆ, ಡೈರೆಕ್ಟ್ರ್ ಮುಂದೆ ಹೇಳೋದೇ ಸಾಕ್ಬಿಡಿ. ಥ್ಯಾಂಕ್ ಯು ಸರ್. ಅವ್ರಿಗೆ ಯಾವಾಗ ಫೋನ್ ಮಾಡ್ತೀರಾ? ಇವತ್ತೇ ಹಿಂಗಿಂಗೆ ಅಂತ ಹೇಳಿದ್ರೆ ಸಾಕು, ನಾಳೆಯಿಂದನೇ ಶೂಟಿಂಗಲ್ಲಿ ಫಿಕ್ಸ್ ಆಗ್ಬಿಡ್ತೀರಾ. ಅಯ್ಯೋ ನನ್ನಪ್ಪ, ದೇವ್ರು ಬಂದಾಗ ಬಂದಿಯಲ್ಲ, ಅದೊಂದು ಕೆಲಸ ಮಾಡಿಸ್ಬಿಡಪ್ಪ. ಇವು ಜೀವನನೇ ಬದಲಾಗ್ಬಿಡುತ್ತೆ. ನಮ್ಮೆಲ್ಲರ ಪುಣ್ಯ ನಿನ್ನ ಮೇಲಿರುತ್ತೆ. ಅದೊಂದು ಕೆಲಸ ಮಾಡಿಸ್ಬಿಡಪ್ಪ. ಸರಿ ಆಂಟಿ, ಟೈಮ್ ಆಯಿತು, ನಾನು ಬರ್ತೀನಿ. ಬಾಯ್. ಏನಮ್ಮ ಇದು? ಎಲ್ಲಿ ಸಿಕ್ತಮ್ಮ ಈ ಪಾರ್ಟಿ? ಬಾಯ್ ಮೇಲೆ ಹಾಕ್ತೀನಿ ನೋಡು, ಪಾರ್ಟಿ ಗೀಟಿ ಅಂತಂದ್ರೆ. ಹುಡುಗ ತುಂಬ ಒಳ್ಳೆಯವನು, ಅವನು 100 ಕಾಲ ಚೆನ್ನಾಗಿ ಬದುಕಿರ್ಬೇಕು. ಹಾಂ, ಪಾರ್ಟಿ ಅಂತೆ. ಅಪ್ಪ ಭಗವಂತ, ಏನಪ್ಪ ನಿನ್ನ ಲೀಲೆ? ಇದ್ಯಾಕೋ ಎಲ್ಲೆಲ್ಗೋ ಹೋಗ್ತಾ ಇದೆ ಅನಿಸ್ತಾ ಇದೆ. ರೀ ಸೀನಿಯರ್, ನಿಮ್ಮನ್ನೇ ನಂಬಿದ್ದೀನಿ ಕಣ್ರೆ. ಪ್ಲೀಸ್ ನನ್ನ ಕೈ ಬಿಡಬೇಡಿ. ಮಾಮ, ಕಷಾಯ ತಗೊಳ್ಳಿ. ಪುಟಾಣಿ ಏನಾದರೂ ಹೇಳಿದ್ನಾ ನಿಮ್ಮ ಹತ್ರ? ಇಲ್ಲಮ್ಮ, ಏನು ಹೇಳಬೇಕಾಗಿತ್ತು? ಅದೇ ಎಂಗೇಜ್ಮೆಂಟ್ ಯಾಕೆ ಮುಂದಕ್ಕೆ ಹಾಕ್ಬೇಕಂತೆ, ಇಂಥ ವಿಷಯನೆಲ್ಲ ಅವ್ನು ನಿಮ್ಮ ಹತ್ರ ತಾನೇ ಹೇಳ್ಕೊತಾನೆ. ಕೇಳಿ ನೋಡಿ ಒಂದ್ಸತಿ. ಅಲ್ಲ, ಸುಮ್ಮನೆ ಮುಂದಕ್ಕೆ ಹಾಕಿದ್ರೆ ಬೇಗ ತಪ್ಪು ತಿಳ್ಕೊಳ್ಳೋದಿಲ್ವಾ? ಅದನ್ನು ಸ್ವಲ್ಪ ಅವ್ನಿಗೆ ಅರ್ಥ ಮಾಡಿಸಿ. ಯಾಕೆಂದರೆ ಕೆಲವು ವಿಷಯ ನಾವು ನಿಮ್ಮ ಹತ್ರ ಮಾತ್ರ ಹಂಚ್ಕೋತಾನೆ. ಬೇಗ ವಿಚಾರಿಸಿ ಮಾವ. ಅಲ್ಲಿ ನಿಮ್ಮಮ್ಮ ನನ್ನ ತಲೆ ಮೇಲೆ ಕೂತಿದ್ದಾಳೆ. ಎಂಗೇಜ್ಮೆಂಟ್ನ ಯಾಕೆ ಮುಂದಕ್ಕೆ ಹಾಕ್ತಿದ್ದಾನೆ ತಿಳ್ಕೊಳ್ಳಿ ಅಂತ. ಏನು ಹೇಳುತ್ತಾರೆ? ಅದೆಲ್ಲ ಹೇಳೋಕ್ಕಾಗಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದೇನು ಪ್ರಾಬ್ಲಮ್ ಇದ್ರೂ ನಾನು ಸಾಲ್ವ್ ಮಾಡ್ತೀನಿ. ನಿನ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದರೆ ಅದೇನು ಅಂತ ಹೇಳು, ಇಲ್ಲ ಅಂದರೆ ನಿನ್ನಿಷ್ಟ. ಬೇಡ ರಚಿನ್, ನಿನಗೆ ನೀನೇ ತಗ್ಲಾಕೋತಾ ಇದೆಯಾ? ಆಯಿತು, ಹೇಳ್ತೀನಿ. ನಾನೊಬ್ರನ್ನ ಲವ್ ಮಾಡ್ತಾ ಇದ್ದೀನಿ. ಲವ್ವಾ? ಲವ್ ಏನು? ನನಗೂ ಗೊತ್ತಿರಲಿಲ್ಲ ಹಿಂಗೆಲ್ಲ ಆಗುತ್ತೆ ಅಂತ. ನೋಡ್ತಾನೆ ಆಗೋಯ್ತು. ಏನೋ ನೀನು ಹೂವಿನ ಕುಂಡ ಹಚ್ತೀಯ ಅಂತ ಬಂದರೆ ಆಟಂಬಾಬೆ ಆಗ್ತಾ ಇದೆಯಲ್ಲೋ. ಯಾರವಳು? ಏನು ಮಾಡ್ತಿದ್ದಾಳೆ? ಎಲ್ಲಿದ್ದಾಳೆ? ಭಾರತಿ ಕಾಲೋನಿಲಿ ಕನಕ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದಾಳೆ. ಶಾಲಿನಿ ಅಂತ ಅವಳ ಹೆಸರು. ಲೇ,
ಆ ಸ್ಕೂಲ್ ಟೀಚರೇನೋ? ಅದೇ ನೀನು ನ್ಯೂಸ್ ಮಾಡಿದೆಯಲ್ಲ ಅವಳೇನೋ? ಅಯ್ಯೋ ಭಗವಂತ, ನಿನ್ಗೇನೋ ಬಂತು ಕೇಡು? ಆ ಯಮ್ಮ ನಿನ್ಗಿಂತ 5 ವರ್ಷ ದೊಡ್ಡವಳಲ್ವೇನೋ? ಅವತ್ತಿಂದ ಅವಳನ್ನ ಬೈತಾ ಇದೆಯಲ್ಲೋ? ಲವ್ ಯಾವಾಗಲೂ ಶುರು ಆಯಿತು? ಅವಳ ವಿಷಯದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ದಾಗಲೇ ನನಗೆ ಅನ್ನಿಸ್ತು ಇದೇನೋ ಆಗುತ್ತೆ ಅಂತ. ಹಂಗೇನು ಇಲ್ಲ, ಅವಳಿಗೂ ನನಗೂ ಟೇಸ್ಟ್ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾ ಇದೆಯಲ್ಲೋ? ಈಗಲೂ ಮ್ಯಾಚೇ ಆಗಲ್ಲ, ಆದರೂ ಇಷ್ಟ ಆಗ್ಬಿಟ್ಟಿದ್ದಾರೆ ರಚಿನ್. ಏನು ಮಾಡಲಿ? ಅಯ್ಯೋ ನೀನು ಮಾಡ್ಕೊಳ್ಳೋದು ಮಾಡ್ಕೊಂಡ್ಬಿಟ್ಟು ನನ್ನನ್ನು ಕೇಳ್ತಾ ಇದೆಯಲ್ಲೋ?